सोमवार को बीदर के गांव कोलार के ग्रामीणों द्वारा सेवानिवृत्त शिक्षक अनंत कुलकर्णी के सम्मान में एक समारोह आयोजित किया गया। अनंत कुलकर्णी, जिन्होंने बीदर तालुके कोलार के गांव के श्री बोमगुंडेश्वर शिक्षा संस्थान में लगभग 31 वर्षों तक बिल्कोदागे गांव में एक शिक्षक के रूप में सेवा की, सजाए गए सरोता रथ में जन्म लिया। गांव के युवाओं और छात्रों ने नृत्य किया और मार्च कर रहे शिक्षकों के मंत्रोच्चार और उनकी सेवा का जश्न मनाया। एक शिक्षक के रूप में ईश्वर द्वारा प्रदत्त ज्ञान को अपने विद्यार्थियों को देने वाले शिक्षक कुलकर्णी को गांव में भव्य जुलूस निकालकर कहा गया कि इस जीवन को भुलाया नहीं जा सकता। भव्य जुलूस में गांव के बुजुर्ग, युवा और नेता शामिल हुए। शिक्षक अनंत कुलकर्णी इस बात का उदाहरण है कि शिक्षक के रूप में उनके कार्यकाल के दौरान बच्चों को दिए गए ज्ञान का लोग किस प्रकार आदर और सम्मान करते हैं। कार्यक्रम के मुख्य अतिथि पूर्व जिला पंचायत सदस्य थे। 5 गारंटी योजना की कार्यान्वयन समिति के अध्यक्ष अमृता राव चिमकोड़े ने सबसे पवित्र वृत्ति शिक्षा वृत्ति के बारे में बात की। इस कार्यक्रम में वृंदा के विद्यालय के शिक्षक, संचालक मंडल के अध्यक्ष एवं सदस्य उपस्थित रहे। केपी न्यूज के कैमरामैन पप्पूराज का कवरेज। महात्मा मंगुंडेश्वर शिक्षण संस्थे अडियल्लि ನಡೆಯುತ್ತಿರುವಂತಹ ರಾಮಸ್ವಾಮಿ ಪೇರಿಯಾರ ಪ್ರೌಢಶಾಲೆಯ ಅಧೀನದಲ್ಲಿ 1993 ರಿಂದ 2024ರವರೆಗೆ ಈ ಆಡಳಿತ ಮಂಡಳಿಯ ಆಶ್ರಯದಲ್ಲಿ ಅವರ ಅನುಗ್ರಹದಿಂದ ನಾನು ಇಲ್ಲೇನು ಸೇವಾ ಸಲ್ಲಿಸಿದ್ದೇನೆ। ಅದಕ್ಕಾಗಿ ಇಂದಿನ ಈ ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ತನ್ನ ನೆನಪಿಗೋಸ್ಕರ ಸಮ್ಮೇಳನ ಸಮುದ್ರದ ಒಂದು ಯಾವ ರೀತಿ ಅಲೆ ಬರ್ತಾ ಇದೆ ಆ ರೀತಿ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಒಂದು ಕಡೆ ಕುಳಿತು ತಾವು ಈ ವಿಜೃಂಭಣೆಯಿಂದ ಆಚರಣೆ ಮಾಡಿರುವಂಥದ್ದಕ್ಕಾಗಿ ನಾನು ನಮ್ಮ ಸಂಸ್ಥೆಯ ವತಿಯಿಂದ ನನಗೆ ಆಶ್ರಯ ಆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಲು ಆಶ್ರಯ ಕೊಟ್ಟಿರುವಂತಹ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ ಮತ್ತು ನಾನು ನನ್ನ ಸೇವೆ ಈ ಕಾಯಕ ಎನ್ನುವಂಥದ್ದು ಮಹತ್ವ, ಆ ಕಾಯಕವಕ್ಕೆ ನನ್ನ ಕೈಲಾದಷ್ಟು ಸೇವೆ ಸಲ್ಲಿಸಿದ್ದೇನೆ। ಅದನ್ನು ಈ ಜನರ ಮುಖಾಂತರ ತಿಳಿತಾ ಇದೆ। ನಾನು ಏನೋ ಸೇವಾ ಸಲ್ಲಿಸಿದ್ದು ಆಗಿರ್ಬೋದು, ಅವರಿಗೆ ತಲುಪಿರ್ಬೋದು, ಅವರ ಮನಸ್ಸಿನಲ್ಲಿ ಅರಳಿರ್ಬೋದು ಅನ್ನೋಂಥ ಒಂದು ಭಾವನೆಗಳ ಮುಖಾಂತರ ಇಂದು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಫೋನ್ ಬೇಕಲ್ಲ। ನಾ ಕೇಳಿದ ಹಾಗೇನಾರ ನಾ ರೆಕಾರ್ಡ್ ಮಾಡ್ಬೇಕಂತಂದ್ರೆ ನಾನೇ ಏನು ಮಾಡ್ತಿದ್ದೆ, ಬೇರೆ ಲೈನ್ ಮಾಡ್ತಿದ್ದೆ। ಫೋನ್ ಇಲ್ಲದೇ ಕುಲಕರ್ಣಿ ಹೆಂಗೆ ಆಡ್ತೀವಿ, ಬೇರೆ ಕಡೆಯಿಂದ ಮಾತಾಡ್ಬೇಕಾದ್ರೆ ಹೆಂಗೆ ಮಾತಾಡಬೇಕು ಅಲ್ಲಾಗ ಶಾಲೆಗೆ ಹೇಳಿದ್ರೆ ನಾವೊಂದು ರೆಕಾರ್ಡ್ ಮಾಡ್ಬೇಕಂದಿದ್ರಿ ಅಂದರೆ ಮೊದಲೇ ಹೇಳಬೇಕಿತ್ತು। ಆದರೆ ಫೋನ್ ಇಲ್ದಂಗೂ ಫೋನ್ ಇಲ್ಲದ್ರೂ ಶಾಂತ ರೀತಿಯಲ್ಲಿ ತಿಳಿಲಕ್ಕಾಗಬೇಕಲ್ಲ, ಏನು ಕೆಲಸ ನಡೆದ ತಿಳ್ಕೊಬೇಕು, ನಾವು ಬರ್ಲಿಕ್ಕಾಗಬೇಕಂತ ಫೋನಿಂದ ಒಂದು ರೆಕಾರ್ಡ್ ಬರ್ಕೊಂಡಿರ್ತಕ್ಕಂಥದ್ದು ಇದು ಒಂದೇ ಕಾಯಕವೇ ಕೈಲಾಸ ಅನ್ನೋದೇನೋ ಬಸವಣ್ಣ ನಮ್ಮ ಎದುರಿಗೆ ಇದ್ದಾರೋ ನಮ್ಮ ಜೀವನದಲ್ಲಿ ನಿಜವಾಗಿ ನಾವು ತಾಯಿ ತಂದೆ ಮಕ್ಕಳಾಗಿದ್ದರೆ, ನಾವು ನಿಜವಾಗಿ ಕನ್ನಡ ನಾಡಿನ ಕಲ್ಯಾಣ ನಾಡಿನ ಮಕ್ಕಳಾಗಿದ್ದರೆ ಇದು ಒಂದು ಸಂದೇಶ, ಕಾಯಕಕ್ಕೆ ಮಾತ್ರ ಬೆಲೆ ಕೊಡಬೇಕೆ ಹೊರತಾಗಿ ಇನ್ನೊಂದು ಅಂಧಶ್ರದ್ಧೆಗೆ ಮೂಢನಂಬಿಕೆಗೆ ಮತ್ತೊಂದಕ್ಕೆ ಅಲ್ಲ। ಆ ಅಂಧಶ್ರದ್ಧೆಗೆ ಮೂಢನಂಬಿಕೆ ಕೊಟ್ಟರೆ ಅಣ್ಣಬಸವಣ್ಣ ಬಾಜುದಾಗೆ ಕೊಂಡಿ ಮಿಂಚಣದಲ್ಲಿದ್ದರು 2 ಲಕ್ಷ ಜನರಿಗೆ ಆ ಒಂದು ವಚನ ಸಾಹಿತ್ಯ ಉಳಿಸ್ತಕ್ಕಂಥವ್ರಿಗೆ ಕೊಲೆ ಮಾಡಿರ್ತಕ್ಕಂಥ ಪದ್ಧತಿ, ಅವಾಗ ಲೂಟಿ ಮಾಡ್ತಕ್ಕಂಥ ಬಳಗ, ಇದಕ್ಕೆ ಒಂದೇ ದೇವರಾಗ್ತದೆ ಶಾಲೆ ಅಂದ್ರೆ